ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್, ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಸತತವಾಗಿ 3 ಕಂತುಗಳು ಒಂದೇ ತಿಂಗಳಲ್ಲಿ ಬಂದಿರುವಂಥ ಒಂದು ಖುಷಿ ಸುದ್ದಿನ ಹೇಳೋದಕ್ಕೆ ನನಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಇದರ ಜೊತೆಗೆ ಈಗ 19ನೇ ಕಂತಿನ ಅಮೌಂಟ್ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಏನೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಮಾತ್ರ ಅಲ್ಲ, ಅವರೇ ಹೇಳಿರುವಂಥ ವಿಡಿಯೋ ಕ್ಲಿಪ್ ಕೂಡ ನಾನು ಇದೇ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಅದು ಕೂಡ ಯಾವಾಗ ಬರುತ್ತೆ ಅದು ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋಸ್ ತುಂಬ ಇಂಪಾರ್ಟೆಂಟ್, ಸ್ಕಿಪ್ ಮಾಡಿದೆ, ಎಲ್ಲರೂ ಕೊನೆವರೆಗೂ ನೋಡಿ. ಫಸ್ಟು ಈ ಒಂದು ವಿಡಿಯೋ ಕ್ಲಿಪ್ನ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಇದರ ಜೊತೆಗೆ ರಂಜಾನ್ ಹಬ್ಬಕ್ಕಾಗಿರ್ಬೋದು, ಯುಗಾದಿ ಹಬ್ಬಕ್ಕಾಗಿರ್ಬೋದು, ಸೊ 17-18 ಕಂತು ಈಗ ಎಲ್ರಿಗೂ ಆಲ್ಮೋಸ್ಟ್ ಈಗ 70% ಜನರಿಗೆ ಏನಿದೆ 17-18ನೇ ಕಂತಿನ ಅಮೌಂಟ್ ಬಂದಾಗಿದೆ. ಇನ್ನು ಬಾಕಿ ಉಳಿದಿರೋ ಇನ್ನೂ 30% ಜನರಿಗೆ ಆದಷ್ಟು ಬೇಗ ಹಾಕ್ತೀವಿ. ಇದರ ಜೊತೆಗೆ 19ನೇ ಕಂತಿನ ಅಮೌಂಟ್ ಕೂಡ ಆದಷ್ಟು ಬೇಗ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆದರೆ ಈಗ 2,500 ಕೋಟಿ ಇದಕ್ಕೆ ಆಲ್ರೆಡಿ ಫಂಡಿಂಗ್ ಕೂಡ ಆಗಿದೆ. ಇದು ಫಂಡಿಂಗ್ ಅಮೌಂಟ್ ಏನಿದೆ ಅದು ಈಗ ಮಹಿಳಾ ಮತ್ತು ಖಾತೆಗಳಿಗೂ ಅಮೌಂಟ್ ಬರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ, ಮತ್ತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಸದ್ಯದಲ್ಲೇ ಬರುತ್ತೆ. ಇದ್ರ ಬಗ್ಗೆ ಅವರೇ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇದುವರೆಗೂ ಬಂದಿರುವಂಥ ವೀಡಿಯೋನಲ್ಲಿ ಇದು ಎಲ್ಲರಿಗಿಂತ ಬೆಸ್ಟ್ ವೀಡಿಯೋ ಮತ್ತು ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಆಲ್ಮೋಸ್ಟ್ ಈಗ ಅಮೌಂಟ್ ಬಂದಿಲ್ಲ ಅಂತ ಎಷ್ಟು ಜನ ಹೇಳ್ತಾಯಿದ್ರು, ಒಂದೊಂದು ತಿಂಗಳು ಬಂದೇ ಇಲ್ಲ. ಆದರೆ ಈಗ ಆಲ್ಮೋಸ್ಟ್ ಈಗ ಎಲ್ರಿಗೂ ಬಂದಿದೆ. ಈ ಫೆಬ್ರವರಿ ತಿಂಗಳ ಅಮೌಂಟ್ ಏನು ಬಾಕಿ ಉಳಿದಿದೆ ಅದನ್ನು ಕೂಡ ಯಾವಾಗ ಹಾಕ್ತೀನಿ ಅಂತ ಅವರೇ ಕೂಡ ಇದೇ ವಿಡಿಯೋನಲ್ಲಿ ಅವರೇ ಕೂಡ ಹೇಳಿರುವಂಥ ಮಾಹಿತಿ ಕೂಡ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈಗ ಅವ್ರು ಮಾತನಾಡಿರುವ ವಿಡಿಯೋ ಕ್ಲಿಪ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೀವೇ ಒಂದು ಸಲ ಕೇಳಿಬಿಡಿ, ನಿಮ್ಗೇನು ಅನಿಸುತ್ತೆ ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು, ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ? ಹೌದು, ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ, ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು, ಇನ್ನೂ ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತೊಗೋಬೇಕಾ ಗೃಹಲಕ್ಷ್ಮಿದು? ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ದಿಂದ ನನಗೆ 2,500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೇ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2,500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಇದರಲ್ಲ ಯಾವ ರೀತಿ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಮತ್ತು ಇದರ ಬಗ್ಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಯಾರಿಗೆಲ್ಲ ಬಂದಿಲ್ಲ ಸೊ ಅವ್ರಿಗೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಅದ್ರ ಬಗ್ಗೆ ಕೂಡ ಅವರು ಮಾತನಾಡಿರೋ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇಲ್ಲ, ಆದರೆ ಅವರು ಮಾತನಾಡಿರೋ ವಿಡಿಯೋ ಕ್ಲಿಪ್ನ ಏನಿದೆ ಅದು ನಾನು ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅದು ಕೂಡ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋ ತುಂಬ ಗುಡ್ ನ್ಯೂಸ್ ಆಗಿ ತುಂಬಿತು ಅಂತ ಅನ್ಕೋತೀನಿ. ಸೊ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾರಿಗೆಲ್ಲ 18ನೇ ಕಂತಿನ ಅಮೌಂಟ್ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು, ಮತ್ತೆ ಸಿಗೋಣ ಬೇರೆ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.